ನಮಸ್ಕಾರ ಎಲ್ಲರಿಗೂ. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇಲ್ಲಿ ಎಲ್ಲ ಎಜುಕೇಷನ್ ರಿಲೇಟೆಡ್ ವಿಡಿಯೋಗಳನ್ನು ಹಾಕುತ್ತೇವೆ. ನಾವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ. ಸೊ ಆದ್ದರಿಂದ ನೀವೇನು ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಅದೇ ರೀತಿ ನಾವು ಇವತ್ತು ನೋಡ್ತಾ ಇದ್ದೀವಿ ಗಣಿತ ಅಭ್ಯಾಸ ಪುಸ್ತಕ 7ನೇ ತರಗತಿ ಭಾಗ 2 ಇದಲ್ವಾ. ಸೊ ನಾವು ಇವತ್ತು ನೋಡೋಣ. ನೋಡಿ, ಇಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದ್ರೆ ನಾವು ಇಲ್ಲಿ ಎಲ್ಲ ರೀತಿಯ ಹೋಮ್ವರ್ಕ್ಗಳನ್ನ, ಅದೇ ರೀತಿ ಸುಮೇರು, ಸುವೇಗ, ರೆಂಬೋ ಈ ರೀತಿಯ ಗಣಿತ ವಿಜ್ಞಾನ ಪ್ರಶ್ನೋತ್ತರಗಳನ್ನ ಕೂಡ ಹಾಕುತ್ತೇವೆ, ಆಯ್ತಾ. ಸೊ ಇದು ಪರಿವಿಡಿ. ಇವತ್ತು ನಾವು ನೋಡೋಣ 9ನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು, ಆಯ್ತಾ. ಅದಾದ್ಮೇಲೆ ಘಟಕ 9 ಭಾಗಲಬ್ಧ ಸಂಖ್ಯೆಗಳು. ಒಂದು ಏನಿದೆ, ಕೆಳಗೆ ನೀಡಿರುವ ಆಕಾರಗಳ ಆಧಾರದ ಮೇಲೆ ಭಾಗಲಬ್ಧ ಸಂಖ್ಯೆಗಳು, ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು ಮತ್ತು ಸ್ವಾಭಾವಿಕ ಸಂಖ್ಯೆಗಳ ಸಂಬಂಧವನ್ನು ಪ್ರತಿನಿಧಿಸುವ ಒಂದು ಕ್ರೋಢೀಕೃತ ಚಿತ್ರ ಬರೆಯಿರಿ, ಆಯ್ತಾ. ಸೊ ಮೊದಲು ಯಾವ್ದು ಬರುತ್ತೆ? ಸ್ವಾಭಾವಿಕ ಸಂಖ್ಯೆಗಳು, ಅದಾದ್ಮೇಲೆ ಪೂರ್ಣ ಸಂಖ್ಯೆಗಳು, ಅದಾದ್ಮೇಲೆ ಪೂರ್ಣಾಂಕಗಳು, ಅದಾದ್ಮೇಲೆ ಭಾಗಲಬ್ಧ ಸಂಖ್ಯೆಗಳು, ಆಯ್ತಲ್ವಾ. ಸೊ ಅದೇ ರೀತಿ ಕೊಟ್ಟಿರುವ ಚಿತ್ರದಲ್ಲಿ ಎ ಸಂಖ್ಯಾ ರೇಖೆಯ ಮೇಲೆ ಇಸ್ತ್ರಿ ಪೆಟ್ಟಿಗೆಯ ಸೂಚಿಯ ಸ್ಥಾನವೇನು, ಆಯ್ತಾ. ಸೊ ಇಲ್ಲಿ 0 ಇದೆ, ಅದಾದ್ಮೇಲೆ ಇಲ್ಲಿ 187/17 ಇದೆ, ಇಲ್ಲಿ 187/34. ಅದನ್ನ ಭಾಗಾಕಾರ ಮಾಡಿ ಶೇಷ 17 ಬರುತ್ತೆ. ಅಂದ್ರೆ 5 × 17/34 ಅಲ್ವಾ, ಈಕ್ವಲ್ ಟು 5 × 1/2 ಇದರ ಒಂದು ಸ್ಥಾನ ಬರುತ್ತೆ. ಅದಾದ್ಮೇಲೆ 3ನೇ ಲೆಕ್ಕ, ಎ ಮತ್ತು ಬಿ ಗಳ ನಡುವೆ ಇರುವ 2 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 1/17, 2/17, 3/17, ಆಯ್ತಲ್ವಾ. ಅದೇ ರೀತಿ ಸಿ, ಇಸ್ತ್ರಿ ಪೆಟ್ಟಿಗೆಯನ್ನು ಎ ಇಂದ ಬಿ ಗೆ ಮತ್ತು ಬಿ ಇಂದ ಎ ಗೆ ಚಲಿಸಿದಾಗ ಅದು ಕ್ರಮಿಸಿದ ಒಟ್ಟು ದೂರ ಎಷ್ಟು? ಅಂದ್ರೆ 187/17 ಪ್ಲಸ್ 187/17 ಅಂದ್ರೆ 344/17 ಅಂದ್ರೆ 22 ಮಾನಗಳಷ್ಟು ದೂರ ಚಲಿಸುತ್ತದೆ. ಸಾರಿ. 3, ಕೊಟ್ಟಿರುವ ಚಿತ್ರದ ಆಧಾರದ ಮೇಲೆ ಶಿಕ್ಷಕಿ ಮಾನವಿ ರವರು ತನ್ನ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ನೀಡಿದರು. ಚಿತ್ರವು 2 ಮರಗಳ ಎತ್ತರ ಮತ್ತು ಅವುಗಳ ನಡುವಿನ ದೂರವನ್ನು ಸೂಚಿಸುತ್ತದೆ, ಆಯ್ತಾ. ಸೊ ನಾವಿನ್ನೇನ್ ಮಾಡ್ಬೇಕು? ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ಎ, ಅಡ್ಡ ಅಳತೆ ಪಟ್ಟಿಗಳಲ್ಲಿ ಅಳತೆ ಪಟ್ಟಿಗೆಯ ಮೇಲೆ ಇ, ಸಿ ಮತ್ತು ಎ ಗಳ ಪ್ರತಿನಿಧಿಸುವ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ, ಆಯ್ತಾ. ಇ ಈಕ್ವಲ್ ಟು -2 × 6/10 ಈಕ್ವಲ್ ಟು -26/10. ಸಿ ಈಕ್ವಲ್ ಟು -4 × 4/10 ಅಂದ್ರೆ -44/10. ಎ ಈಕ್ವಲ್ ಟು -43/10. ಅದೇ ರೀತಿ ಬಿ, ಎಫ್, ಡಿ ಮತ್ತು ಬಿ ಬಿಂದುಗಳ ಸ್ಥಾನವನ್ನು ಭಾಗಲಬ್ಧ ಸಂಖ್ಯಾ ರೂಪದಲ್ಲಿ ಬರೆಯಿರಿ. ಎಫ್ ಈಕ್ವಲ್ ಟು 32/10, ಡಿ ಈಕ್ವಲ್ ಟು 5, ಬಿ ಈಕ್ವಲ್ ಟು 48/10. ಅದೇ ರೀತಿ ಸಿ, ಎ ಬಿ, ಸಿ ಡಿ ಮತ್ತು ಇ ಎಫ್ ಗಳ ಉದ್ದವನ್ನು ಕಂಡುಹಿಡಿಯಿರಿ. ಎ ಬಿ ಈಕ್ವಲ್ ಟು 91/10, ಸಿ ಡಿ ಈಕ್ವಲ್ ಟು 94/10, ಇ ಎಫ್ ಈಕ್ವಲ್ ಟು 58/10. ಸೊ ನಾನಿಲ್ಲಿ ಬಿಡಿಸಿದ್ದೀನಿ, ಅದನ್ನ ನೀವು ಬರ್ಕೊಂಡು ಅಭ್ಯಾಸ ಮಾಡಿರಿ, ಆಯ್ತಾ. ಡಿ, ಚಿತ್ರದಲ್ಲಿ ಗಿಡದ ಕಾಂಡದ ಅಂದಾಜು ಉದ್ದ ಎಷ್ಟು ಕೇಳಿದ್ದಾರೆ. ಇದು ಕೆಳಗಡೆ ಎಷ್ಟಿದೆ? 1.9 ಸೆಂಟಿಮೀಟರ್ ಮತ್ತು ಮೇಲ್ಗಡೆದ್ದು 2.1 ಸೆಂಟಿಮೀಟರ್. ಎರಡನ್ನು ಕೂಡಿದಾಗ 4 ಸೆಂಟಿಮೀಟರ್ ಮಾನಗಳಷ್ಟು ಬರುತ್ತದೆ. ಅದಾದ್ಮೇಲೆ 5ನೇ ಕ್ವಶನ್ ಇದೆ. ಕ್ವಶನ್ ನೀವೇ ಓದ್ಕೊಳ್ಳಿ. ಎ, ಮರದ ಎತ್ತರ 2/5 ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲಿ 2/5 ಮರದ ಎತ್ತರ, ಆಯ್ತಾ. ಅದಾದ್ಮೇಲೆ ಬಿ, ವಿಮಾನವು ಎಷ್ಟು ಎತ್ತರದಲ್ಲಿದೆ? 4/5 ಎತ್ತರದಲ್ಲಿದೆ, ಆಯ್ತಲ್ವಾ. ಅದಾದ್ಮೇಲೆ ಸಿ, ಮರದ ಮೇಲಿಂದ ವಿಮಾನವು ಎಷ್ಟು ದೂರದಲ್ಲಿದೆ? ಅಂದ್ರೆ 4/5 - 2/5 ಎಷ್ಟಿದೆ? 2/5 ಅಂದ್ರೆ ಇದು 1, 2, ಆಯ್ತಲ್ವಾ. ಅದರಿಂದ 2/5. ಅದನ್ನ ನೀವು ಹೀಗೂ ಮಾಡಬಹುದು. 4/5 - 2/5. 4 - 2 2, 5 ಕೆಳಗಡೆ ಹಾಗೆ ಉಳಿಯುತ್ತದೆ. ಸೊ ಇದನ್ನು ಕೂಡ ನೀವು ಮಾಡಬಹುದು. ಅಂದ್ರೆ ನಾನಿಲ್ಲಿ ಉತ್ತರ ಕೊಟ್ಟಿದ್ದೇನೆ. ಅದಾದ್ಮೇಲೆ 6, ಚಿತ್ರದ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎ, ಓ, ಎ, ಬಿ ಮತ್ತು ಸಿ ಗಳ
ಸ್ಥಾನವನ್ನು ದಶಮಾಂಶ ಹಾಗೂ ಭಿನ್ನರಾಶಿ ಎರಡೂ ರೂಪದಲ್ಲಿ ಬರೆ ಅಂತ ಹೇಳಿದ್ದಾರೆ. ಎ ಈಕ್ವಲ್ ಟು 2 ಇಂಟು 6/10 ಈಕ್ವಲ್ ಟು 2.6, ಬಿ 4 ಇಂಟು 7/10 ಈಕ್ವಲ್ ಟು 4.7, ಸಿ ಈಕ್ವಲ್ ಟು 7 ಇಂಟು 3/10 ಈಕ್ವಲ್ ಟು 7.3 ಅಂತಾನು ಬರಿಬಹುದು. ಅದೇ ರೀತಿ ಓ ಈಕ್ವಲ್ ಟು 0 ಈಕ್ವಲ್ ಟು 0/15 0.0 ಈತಲ್ವಾ. ಬಿ ಕುಂಡದ ಎತ್ತರ ಬರೆಯಿರಿ ಅಂತ ಹೇಳಿದ್ದಾರೆ. ಕುಂಡದ ಎತ್ತರ ಅಂದ್ರೆ ಎಷ್ಟಿದೆ? 2.1 ಮಾನ ಅಥವಾ 2 ಇಂಟು 1/10 ಮಾನ. ಸಿ ಕಂಬದ ಉದ್ದವೆಷ್ಟು? 7.3 ಮಾನ ಅಥವಾ 7 ಇಂಟು 3/10 ಮಾನ. ಆಯ್ತಾ. ಡಿ ಗುರುತಿಸಿರುವ ಎಲ್ಲಾ ಬಿಂದುಗಳ ಸಂಕಲನ ವಿಲೋಮ ಬರೆಯಿರಿ. ಸಂಕಲನ ವಿಲೋಮ ಅಂದ್ರೆ ಪ್ಲಸ್ ಇದ್ರೆ ಮೈನಸ್ ಬರೆಯೋದು, ಮೈನಸ್ ಇದ್ರೆ ಪ್ಲಸ್ ಬರೆಯೋದು. ಎ ಎಷ್ಟಿದೆ? 26/10. ಸಂಕಲನದ ವಿಲೋಮ -26/10. ಬಿ ಕೂಡ 47/10. ಅದರ ವಿಲೋಮ ಸಂಕಲನ ವಿಲೋಮ ಎಷ್ಟಾಗುತ್ತೆ? -47/10. ಅದೇ ರೀತಿ ಸಿ ನೋಡಿ 73/10. ಅದರ ಸಂಕಲನ ವಿಲೋಮ -73/10 ಈತಲ್ವಾ. ಸೊ ಅದೇ ರೀತಿ 7 ಕೊಟ್ಟಿದ್ದಾರೆ. ಅಡ್ಡ ಸಾಲಿನಲ್ಲಿರುವ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯನ್ನು ಕಂಬ ಸಾಲಿನಲ್ಲಿರುವ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೊಂದಿಗೆ ಗುಣಿಸಿ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಸೊ ನಾನಿಲ್ಲಿ ಕೋಷ್ಟಕವನ್ನು ಪೂರ್ಣಗೊಳಿಸಿದ್ದೇನೆ. ಮೊದಲನೇ ಲೈನ್ 9/2 81/19 27/2 -81/19 ಈತಲ್ವಾ. ಗುಣಿಸಿ ಅಂದ್ರೆ ಏನಾಗುತ್ತೆ? ಸೊ ಇದು ಒಂದು ನಾನು ಬಿಡಿಸಿ ತೋರಿಸ್ತೀನಿ. 81/2 ಗುಣಿಲೆ 1/9 ಆಗುತ್ತೆ ಅಲ್ವಾ. 9 ಒಂದ್ಲೆ 9 9 ಆಯ್ತಾ. ಎಷ್ಟು ಬಂತು ಉತ್ತರ? ಇದು 9/2. ಇದು ಗುಣಿಲೆ 1 ಇದೆ, ಅದು 9/2 ಗುಣಿಲೆ 1 ಅಂದ್ರೆ 9/2. ಸೊ ಈ ಉತ್ತರ ಬಂತು. ಇದೇ ರೀತಿ ಎಲ್ಲವನ್ನು ನೀವು ಗುಣಿಸಿದಾಗ ಈ ಟೇಬಲ್ ಈ ತರ ಕಾಣುತ್ತದೆ ಈತಲ್ವಾ. ಸೊ ಅದೇ ರೀತಿ ಇನ್ನು 8 ಕೊಟ್ಟಿರುವ ಚಿತ್ರದಲ್ಲಿ ಎ, ಸಿ ಮತ್ತು ಡಿ ಮರಗಳ ನಡುವಿನ ದೂರವನ್ನು ಅಳೆಯಿರಿ, ಅಳತೆ ಮಾಡಿ. ಆಯ್ತಾ. ಸೊ ನೀವು ಒಂದು ಸ್ಕೇಲ್ ತಗೊಂಡು ಅದನ್ನ ಅಳೆಯಿರಿ. ಬಿ ಚಿತ್ರದಲ್ಲಿ ಸೇತುವೆ ಎ ಬಿ ಯ ಉದ್ದವನ್ನು ಅಳೆಯಿರಿ, ಅಳತೆ ಮಾಡಿ. ಆಯ್ತಾ. ಮೊದಲನೇದು ಮರದ ನಡುವಿನ ಅಂತರ 3.4 ಅಂದ್ರೆ 3 ಇಂಟು 4/10 ಸೆಂಟಿಮೀಟರ್ ಇದೆ. ಆಯ್ತಾ. ಸರಿ. ಅದಾದ್ಮೇಲೆ ಸೇತುವೆಯ ಉದ್ದ ಈಕ್ವಲ್ ಟು 2 ಸೆಂಟಿಮೀಟರ್ ಇದೆ ಈತಲ್ವಾ. ಅದಾದ್ಮೇಲೆ ಸಿ ಎ ಬಿ ಯ ಉದ್ದಕ್ಕೆ ಸಮನಾಗಿ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಎ ಬಿ ಯ ಉದ್ದಕ್ಕೆ ಅಂದ್ರೆ 2. ಆಯ್ತಾ. ನೋಡಿ 8/4 ಅಂದ್ರೆ 4 1 4 2 2 ಅಷ್ಟೇ ಬಂತಲ್ವಾ. ಸೊ ಅದೇ ರೀತಿ ಇಲ್ಲಿ ಬರೆದಿದ್ದೇವೆ 16/8 32/16. ಡಿ ನೋಡಿ ಎ ಬಿಗಿಂತ ಸಿ ಡಿ ಯ ಉದ್ದ ಎಷ್ಟು ಪಟ್ಟು ಹೆಚ್ಚಾಗಿದೆ? ಎ ಬಿಗಿಂತ ಸಿ ಡಿ ಯ ಉದ್ದವು 34/20 ರಷ್ಟಿದೆ, ಅಂದರೆ 17/10 ಹೆಚ್ಚಾಗಿದೆ. 9 ಏನಿದೆ? 9 ಸಂಖ್ಯಾ ರೇಖೆಯನ್ನು ಬಳಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎ ಕೊಟ್ಟಿರುವ ಸಂಖ್ಯಾ ರೇಖೆ ಮೇಲೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಪಡೆಯಬಹುದು? ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆ ಪಡೆಯಬಹುದು. ಬಿ 0 ಮತ್ತು 1ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 1/6 2/6 3/6 4/6 5/6 ಈತಲ್ವಾ. ಅದೇ ರೀತಿ ಸಿ ಮೂಲ ಬಿಂದುವಿನಿಂದ ಅಂದ್ರೆ ಓ ಇಂದ ಸಮಾನ ರೂಪದಲ್ಲಿ 2 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. -1 ಮತ್ತು +1 ಅಂದ್ರೆ +1 ಅಂತಾನು ಬರಿಬಹುದು ಅಥವಾ 1 ಅಂತಾನು ಬರಿಬಹುದು. ಡಿ 0 ಒಂದು ಭಾಗಲಬ್ಧ ಸಂಖ್ಯೆಯೇ ಹೌದು ಅಥವಾ ಇಲ್ಲ? ಕಾರಣ ಹೌದು, ಇದು ಒಂದು ಭಾಗಲಬ್ಧ ಸಂಖ್ಯೆ. a/b ರೂಪದಲ್ಲಿ ಇದೆ. a ಒಂದು ಪೂರ್ಣಾಂಕ, 0 ಒಂದು ಪೂರ್ಣಾಂಕವಾಗಿದೆ. ಆದ್ದರಿಂದ = 0/b ಎಂದು ಬರೆಯಬಹುದಾಗಿದೆ ಈತಲ್ವಾ. ಅದೇ ರೀತಿ ಇನ್ನು 10. ಸೊ ಕ್ವಶನ್ ನ ಓದ್ಕೊಳ್ಳಿ. ಇಲ್ಲಿ ಟೇಬಲ್ ನ ಕೊಟ್ಟಿದ್ದಾರೆ. ಮುಂದೆ ಕೊಟ್ಟ ಕ್ವಶನ್ ಗಳನ್ನ ನಾವು ನೋಡೋಣ. ಏನಿದೆ? ಎ ಅಂದ್ರೆ ದೊಡ್ಡದು ಅಥವಾ ಚಿಕ್ಕ ಚಿಹ್ನೆಗಳನ್ನು ಬಳಸಿ ಕೊಟ್ಟಿರುವ ಭಾಗಲಬ್ಧ ಸಂಖ್ಯೆಗಳ ಹೋಲಿಕೆ ಮಾಡಿ. 89/9 ಇದು ಚಿಕ್ಕದು ಯಾವುದಕ್ಕಿಂತ? 91/9. ಅದಕ್ಕಿಂತ ದೊಡ್ಡದು ಯಾವುದು? 92/9. 92/9ಕ್ಕಿಂತ ದೊಡ್ಡದು ಯಾವುದು? 93/9. ಬಿ ಎಲ್ಲಾ ಪಟ್ಟಿಗಳ ಒಟ್ಟು ಉದ್ದ ಎಷ್ಟು? 360/9. ಅದೇ ರೀತಿ ಸಿ ನೋಡಿ ಎ ಬಿ ಇ ಎಫ್ ಮತ್ತು ಜಿ ಎಚ್ ಗಳ ಬೆಲೆಯನ್ನು ಸಂಕ್ಷೇಪಿಸಲು ಸಾಧ್ಯವೇ? ಅಳತೆಗಳನ್ನು ಕಾರಣ ಕೊಡಿ. ಇಲ್ಲ. 89 91 92 ಇವು ಅವಿಭಾಜ್ಯ ಸಂಖ್ಯೆಗಳು. ಡಿ
ಕೋಷ್ಟಕದಲ್ಲಿ ನೀಡಿರುವ ಎಲ್ಲಾ ಮೌಲ್ಯಗಳ ಸಂಕಲನ ವಿಲೋಮವನ್ನು ಬರೆಯಿರಿ. ಮೈನಸ್ ಎಲ್ಲ ಸಂಖ್ಯೆಗಳಿಗೆ ಹಿಂದಗಡೆ ಮೈನಸ್ ಹಾಕಬೇಕು. -89/9, -91/9, -92/9, -93/9. ಅದೇ ರೀತಿ 11 ಇದೆ. 11ನೇ ಪ್ರಶ್ನೆ, ಒಂದು ಪಕ್ಷಿಯು ತನ್ನಿಂದ 63/17 ದೂರದಲ್ಲಿರುವ ಒಂದು ಮೀನನ್ನು ಹಿಡಿಯಲು ಪ್ರಯತ್ನಿಸುತ್ತದೆ. ಮೀನನ್ನು ಹಿಡಿದ ನಂತರ ಪಕ್ಷಿ ಚಿತ್ರದಲ್ಲಿ ತೋರಿಸಿರುವಂತೆ 63/19 ಮೀಟರ್ನಷ್ಟು ಸಾಗುತ್ತದೆ. ಅದಾದ್ಮೇಲೆ ಎ, ಪಕ್ಷಿಯು ಕ್ರಮಿಸಿದ ಅಥವಾ ಸಾಗಿದ ಒಟ್ಟು ದೂರ ಎಷ್ಟು? ಅದನ್ನ ಎರಡನ್ನ ಕೂಡಿಸಬೇಕು. 63/17 ಪ್ಲಸ್ 63/13 ಎಷ್ಟು ಬರುತ್ತೆ? 1890 ಡಿವೈಡೆಡ್ ಬೈ 221. ಬಿ, 63/17 ಸಂಕಲನ ವಿಲೋಮ ಎಷ್ಟು? -63/17. ಸಿ, 63/17 ಗುಣಾಕಾರದ ವಿಲೋಮ ಎಷ್ಟು? 17/63. ಅಂದ್ರೆ ಕೆಳಗಡೆದ ಮೇಲೆ, ಮೇಲ್ಗಡೆದ ಕೆಳಗಡೆ ಬರಿಬೇಕಷ್ಟೆ, ಅದು ಗುಣಾಕಾರದ ವಿಲೋಮವಾಗುತ್ತದೆ. ಅದಾದ್ಮೇಲೆ ಡಿ ಏನಿದೆ, 63/17 ಮತ್ತು 63/13 ಗುಣಾಕಾರದ ವಿಲೋಮಗಳ ವ್ಯತ್ಯಾಸ ಕಂಡು ಹಿಡಿಯಿರಿ. ಅಂದ್ರೆ ಮೊದಲು ಏನ್ ಮಾಡಬೇಕು, ಇವುಗಳನ್ನ ಉಲ್ಟಾ ಬರ್ಕೊಳ್ಬೇಕು. ಅಂದ್ರೆ 17/63 ಮೈನಸ್ 13/63. 17 - 13 ಎಷ್ಟು? 4. 63 ಕೆಳಗಡೆ ಸೇಮ್ ಬರುತ್ತೆ, 4/63 ಉತ್ತರ. ಆಯ್ತಾ? ಅದೇ ರೀತಿ ಇಲ್ಲಿ 12, ಒಮ್ಮೆ ರಾಮು ಚಿತ್ರದಲ್ಲಿ ತೋರಿಸಿರುವಂತೆ 13/23, ಅದು ಅಂದ್ರೆ ಓವರ್ ಪ್ರಿಂಟ್ ಆಗಿದೆ, ಏಕಮಾನ ಅಳತೆಯುಳ್ಳ ಒಂದೇ ಎತ್ತರ ಹೊಂದಿರುವ 4 ಕಂಬಗಳನ್ನು ವೀಕ್ಷಿಸಿದನು. ಉತ್ತರ ಬರಿಬೇಕು ನಾವು. ಎ, 4 ಕಂಬಗಳ ಎತ್ತರಗಳ ಮೊತ್ತವನ್ನು ಕಂಡು ಹಿಡಿಯಿರಿ. ಕೆಳಗಡೆ ಛೇದ ಸರಿಯಾಗಿದೆ, ಅಂದ್ರೆ ಸಮನಾಗಿದೆ, 23 23 23. ಮೇಲ್ಗಡೆ 13 13 ಸಮನಾಗಿದೆ. ಸೊ ಆದ್ದರಿಂದ ಛೇದ 23 ಸೇಮ್ ಉಳಿಯುತ್ತದೆ. ಮೇಲ್ಗಡೆದ 13 4 ಸರಿ ಕೂಡಿದಾಗ 52/23 ಉತ್ತರ ಬರುತ್ತದೆ. ಇದು ಎ ಉತ್ತರ. ಬಿ, ಎಲ್ಲಾ 4 ಕಂಬಗಳ ಒಟ್ಟು ಎತ್ತರವನ್ನು ಗುಣಾಕಾರ ಕ್ರಿಯೆಯಿಂದ ಕಂಡು ಹಿಡಿಯಿರಿ. 4 ಗುಣಿಲೆ 13/23 52/23 ಬರುತ್ತದು ಕೂಡ. ಅದಾದ್ಮೇಲೆ ಕೊಟ್ಟಿರುವ ಕಂಬಗಳ ಎತ್ತರಗಳಿಗೆ ಸಂಕಲನದ ವಿಲೋಮ ಮತ್ತು ಗುಣಾಕಾರದ ವಿಲೋಮವನ್ನು ಬರೆಯಿರಿ. 13/23 ಸಂಕಲನದ ವಿಲೋಮ -13/23, ಗುಣಾಕಾರದ ವಿಲೋಮ ಉಲ್ಟಾ ಬರಿಬೇಕು, 23/13. ತಿಳಿತಲ್ವಾ? ಸೊ ಅದೇ ರೀತಿ ಇನ್ನು ಕೋಷ್ಟಕ ಪೂರ್ಣಗೊಳಿಸಿ ಅಂತ ಇದೆ. ಇಲ್ಲಿ ಭಾಗಾಕಾರ ಮಾಡುವುದಿದೆ. ಆಯ್ತಾ? ಸೊ ಇಲ್ಲಿ ಹೆಂಗ್ ಮಾಡ್ಬೇಕಂದ್ರೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. 31/9 ಇದೆ ಅಲ್ವಾ, ಗುಣಾಕಾರ ಮಾಡ್ಬೇಕಾದ್ರೆ ಇದು -5 ಇದು 11 ಕೆಳಗಡೆ ಬರುತ್ತದೆ. ಐತಲ್ವಾ? ಸೊ ಈ ರೀತಿ ಮಾಡಿದಾಗ, ಅದಾದ್ಮೇಲೆ ಇವು 9 11 ಇದೆ, ಇದಕ್ಕೆ 11ರಿಂದ ಗುಣಿಸಬೇಕು, ಇದಕ್ಕೆ 9ರಿಂದ ಗುಣಿಸಿದಾಗ ಇದು ಉತ್ತರ ಬರುತ್ತದೆ. ಎಷ್ಟು ಬರುತ್ತದೆ? ಫಸ್ಟ್ದು -155/9. ಅದೇ ರೀತಿ ನೀವು ಎಲ್ಲವನ್ನು ಮಾಡಿ. ಸೊ ಇಲ್ಲಿಗೆ ನಿಮ್ಮ ಮೊದಲನೇ ಪಾಠ ಮುಗಿದಿರುತ್ತದೆ. ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಆಯ್ತಾ? ಸೊ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ವಾಟ್ಸಪ್ ನಲ್ಲಿ ಶೇರ್ ಮಾಡಿರಿ. ಆಯ್ತಾ? ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದು ಪ್ರಾಯೋಗಿಕ ರೇಖಾಗಣಿತ ಶುರು ಆಗುತ್ತೆ, ಘಟಕ 10. ಆಯ್ತಾ? ಒಂದೇ ಸೆಕೆಂಡು, ಏನೇನಿದೆ ನೋಡೋಣ ಮುಂದಗಡೆ. ಹೌದು, ಪ್ರಾಯೋಗಿಕ ರೇಖಾಗಣಿತ ಶುರು ಆಗುತ್ತೆ. ಸೊ ನಾವು ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ